ಸ್ವಪಕ್ಷದ ವಿರುದ್ಧವೇ ಬಿಜೆಪಿಯ ನಾಯಕರು ಸಿಡಿದಿದ್ದಾರೆ. ದೆಹಲಿಗೆ ಇಬ್ಬರು ರೆಬಲ್ ಲೀಡರ್ಗಳು ತೆರಳಿದ್ದಾರೆ. ಇವರು ಅವತ್ತೇ ಟೀ ಕುಡ್ಕೊಂಬರ್ತೀನಿ ಅಂತ ಹೋದಾಗಲೇ ಭಾಳ ರೊಚ್ಚಿಗೆದ್ದಿದ್ರು. ಆಮೇಲೆ ಯಡಿಯೂರಪ್ಪನವರ ವಿರುದ್ಧ ಮಾತನಾಡಿದರು, ವಿಜೇಂದ್ರ ಅವರ ವಿರುದ್ಧ ಮಾತನಾಡಿದರು. ಹಾಗಾಗಿ ಇವರು ತಿರುಗಿ ಬಿದ್ದಿರೋದೇನು ಹೊಸದಲ್ಲ. ಆದರೆ ಡೆಲ್ಲಿಗೆ ಹೋಗಿದ್ದಾರೆ. ನಿನ್ನೆ ರಾತ್ರಿನೇ ದೆಹಲಿಗೆ ತೆರಳಿದ್ದಾರೆ ನಾಯಕರು. ಇವರ ಕ್ಯಾಲ್ಕುಲೇಷನ್ಸ್ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವರಿಗೆ ಯಾವುದೇ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಅನ್ನುವ ಕೊರಗು ಬಹಳ ಸಹಜವಾಗಿ ಯತ್ನಾಳ್ ಅವ್ರಿಗಾಗಲಿ ಜಾರಕಿಹೊಳಿ ಅವ್ರಿಗಾಗಲಿ ಖಂಡಿತವಾಗ್ಲೂ ಕೂಡ ಕಾಡ್ತಾನೇ ಇದೆ. ನೋಡಿ, ಯತ್ನಾಳ್ ಅವರಿಗೆ ಯಡಿಯೂರಪ್ಪನವರು ಸಿ ಎಂ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ, ಬೊಮ್ಮಾಯಿ ಸಿ ಎಂ ಆಗಿದ್ದಂಥ ಸಂದರ್ಭದಲ್ಲೂ ಯಾವ ಸ್ಥಾನಮಾನವೂ ಇರಲಿಲ್ಲ. ಅಟ್ಲೀಸ್ಟ್ ಇವಾಗ ಒಂದು ವಿಪಕ್ಷ ನಾಯಕ ಸ್ಥಾನಮಾನವೋ ಅಧ್ಯಕ್ಷ ಸ್ಥಾನಮಾನವೋ ಯಾವುದೋ ಒಂದು ಸಿಗ್ಬೋದು ಅಂತಿತ್ತು. ಒಂದು ಹತಾಶ ಭಾವ, ಅದರ ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳು ಯತ್ನಾಳ್ರಿಗೆ ಜಾರಕಿಹೊಳಿ ಅವರಿಗೆ ಇಬ್ಬರಿಗೂ ಕೂಡ ಖಂಡಿತವಾಗ್ಲೂ ಕೂಡ ಕಾಡ್ತಾನೆ ಇದೆ. ರಾಘವೇಂದ್ರ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ. ರಾಘವೇಂದ್ರ, ವಾಟ್ ಮೋರ್ ಆನ್ ದಿಸ್? ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ನಿಮ್ಮ ಹತ್ರ ಏನಿದೆ? ಈಗ ದೆಹಲಿಗೆ ಹೋಗಿ ಏನು ಮಾಡ್ತಾರೆ? ಏನು ಸಂಧಾನನ, ಸಮಾಧಾನನ, ಅಥವಾ ಯುದ್ಧನ, ಅಥವಾ ಏನು? ಯಾವುದೂ ಅಲ್ಲ ಚಂದನ್, ದೂರುಗಳನ್ನು ಹೇಳೋದಕ್ಕೆ ದೆಹಲಿಗೆ ತೆರಳಿರ್ತಕ್ಕಂಥದ್ದು ಈ ನಾಯಕರು. ಯಾಕಂದ್ರೆ ಸಾಕಷ್ಟು ಅಸಮಾಧಾನಗೊಂಡಂತ ನಾಯಕರಲ್ಲಿ ಯತ್ನಾಳ್, ರಮೇಶ್ ಜಾರಕಿಹೊಳಿ, ವಿ ಸೋಮಣ್ಣ, ಈ ಮೂರು ಜನ ಏನಿದ್ದಾರೆ ಸಾಕಷ್ಟು ಅಸಮಾಧಾನವನ್ನ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಹೊರ ಹಾಕಿದ್ರು. ಯಾಕಂದ್ರೆ ಈ ಹಿಂದಿನಿಂದಲೂ ಸಹ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೂ ಸಹ ಯತ್ನಾಳ್ ಅವರು ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ಕುಟುಂಬ ರಾಜಕಾರಣಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ಬಾರ್ದು, ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವಾಗ್ದಾಳಿಯನ್ನ ಮಾಡಿದ್ರು. ಅದಾದ ಬಳಿಕ ಯಡಿಯೂರಪ್ಪನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು. ಜೊತೆಗೆ ಯಾವುದೇ ರೀತಿಯ ಸ್ಥಾನಮಾನವನ್ನು ಸಹ ಯಡಿಯೂರಪ್ಪನವರ ಕುಟುಂಬಕ್ಕೆ ಕೊಟ್ಟಿರಲಿಲ್ಲ. ಎಲ್ಲೋ ಒಂದು ಕಡೆ ಯತ್ನಾಳ್ ಅವರ ಮಾತಿಗೆ ಮಣೆ ಸಿಕ್ತು ಅನ್ನೋ ನಿಟ್ಟಿನಲ್ಲಿ ಯತ್ನಾಳ್ ಅವರು ಸಹ ಸಾಕಷ್ಟು ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಆದರೆ ಏನು ಬಿಜೆಪಿ ಹೀನಾಯವಾಗಿ ಸೋತ ನಂತರ ವಿಪಕ್ಷ ನಾಯಕನ ಸ್ಥಾನಮಾನ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನಮಾನವನ್ನು ಬದಲಾವಣೆ ಮಾಡಬೇಕಂತ ಹೇಳ್ಬಿಟ್ಟು ಪಟ್ಟಣ ಹಿಡಿದಿದ್ದರಲ್ಲಿ ಅದರಲ್ಲಿ ಒಬ್ಬರು ಯತ್ನಾಳ್ ಅವರು. ಆದರೆ ಯಾವುದೇ ಕಾರಣಕ್ಕೂ ಸಹ ಯತ್ನಾಳ್ ಅವರು ನನಗೆ ಸಿಗುತ್ತೆ ರಾಜ್ಯಾಧ್ಯಕ್ಷ ಸ್ಥಾನ ಅಥವಾ ವಿಪಕ್ಷ ನಾಯಕ ಸ್ಥಾನ, ಎರಡರಲ್ಲಿ ಒಂದು ಸಿಗುತ್ತೆ, ಉತ್ತರ ಕರ್ನಾಟಕದ ಭಾಗಕ್ಕೆ ಈ ಬಾರಿ ನ್ಯಾಯ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮಾತುಕತೆಗಳು ಸಹ ಚರ್ಚೆಗಳು ಸಹ ಆಗಿದ್ದು. ಹೈಕಮಾಂಡ್ ನಾಯಕರನ್ನು ಸಹ ಭೇಟಿ ಮಾಡಿದರು. ಆದರೆ ಎಲ್ಲವೂ ಸಹ ತಲೆ ಕೆಳಗಾಗಿ ಯಡಿಯೂರಪ್ಪನವರ ಕುಟುಂಬಕ್ಕೆ ಮತ್ತೆ ಮಣೆಯನ್ನು ಹಾಕಿದಂಥ ಹೈಕಮಾಂಡು ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟು, ಯಾವಾಗ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನಮಾನವನ್ನು ಕೊಟ್ಟು ಆಗಿನಿಂದಲೇ ಪ್ರಮುಖವಾಗಿ ವಿ ಸೋಮಣ್ಣ ಮತ್ತೆ ಯತ್ನಾಳ್ ಅವರು ದೊಡ್ಡ ಮಟ್ಟದ ಆಕ್ರೋಶವನ್ನ, ಜೊತೆಗೆ ಸ್ವತಃ ಸ್ವಪಕ್ಷೀಯ ನಾಯಕರ ವಿರುದ್ಧನೇ ಗುಡುಕ್ತು. ನಾವು ಎಷ್ಟೇ ನಿಷ್ಠೆಯಿಂದ ಪಕ್ಷಕ್ಕೆ ಕೆಲಸ ಮಾಡಿದ್ರು ಸಹ ಇಲ್ಲಿ ಬೆಲೆ ಇಲ್ಲ. ಈ ಹಿಂದೆ ಬೊಮ್ಮಾಯಿ ಅವರ ಕಾಲಾವಧಿ ಆಗಿರ್ಬೋದು, ಯಡಿಯೂರಪ್ಪನವರ ಕಾಲಾವಧಿ ಆಗಿರ್ಬೋದು, ಯಾವುದೇ ರೀತಿಯ ಸ್ಥಾನಮಾನ ನಮಗೆ ಸಿಗಲಿಲ್ಲ. ನಮ್ಮನ್ನು ತುಳಿಯುವಂಥ ಪ್ರಯತ್ನವನ್ನು ಯಡಿಯೂರಪ್ಪನ ಕುಟುಂಬ ಮಾಡ್ತು. ಜೊತೆಗೆ ವಿ ಸೋಮಣ್ಣನವರನ್ನು ಸೋಲಿಸುವಂಥ ಪ್ರಯತ್ನವನ್ನು ಯಡಿಯೂರಪ್ಪನವರ ಕುಟುಂಬವನ್ನೇ ಮಾಡಿದ್ದು. ಇಂಥವರಿಗೆ ಮತ್ತೆ ಮಣೆ ಹಾಕಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಮೊನ್ನೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೂ ಸಹ ಯತ್ನಾಳ್ ಅವರು ಗುಟ್ಟರನ್ನು ಹಾಕಿದ್ರು. ಹೀಗಾಗಿ ಇದೀಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಸ್ವತಃ ರಮೇಶ್ ಜಾರಕಿಹೊಳಿ ಅವರು ಸಹ ಸಾಕಷ್ಟು ಅಸಮಾಧಾನವನ್ನು ಗೊಂಡಿದ್ದಾರೆ. ಸಿಡಿ ಪ್ರಕರಣ ಆದ ಹಿಂದೆ ಅವರಿಗೆ ಸಾಕಷ್ಟು ಕೆಲವೊಂದಿಷ್ಟು ರಿಕ್ವೆಸ್ಟ್ಗಳನ್ನು ಹೈಕಮಾಂಡ್ ನಾಯಕರನ್ನ ಬೇಡಿಕೊಂಡಿದ್ರು. ಯಾವುದೇ ರೀತಿಯ ಪ್ರಯೋಜನ ಆಗಿರಲಿಲ್ಲ. ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ದೂರುಗಳನ್ನು ಹೊತ್ತು ಇದೀಗ ದೆಹಲಿಗೆ ತೆರಳಿರ್ತಕ್ಕಂಥದ್ದು. ನಾವು ವಿ ಸೋಮಣ್ಣನವರನ್ನ ಇದೇ ವಿಚಾರಕ್ಕೆ ಮಾತಾಡ್ಸೋಣ ಅಂತ ಬಂದ್ವಿ. ಆದರೆ ಯಾವುದೇ ಕಾರಣಕ್ಕೂ ಸಹ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಡದೆ ಹೊರಟು ಹೋದರು. ಆದರೆ ಇದೀಗ ಯತ್ನಾಳ್ ಮತ್ತೆ ರಮೇಶ್ ಜಾರಕಿಹೊಳಿ ಅವರು ದೆಹಲಿಗೆ ತೆರಳಿರ್ತಕ್ಕಂಥದ್ದು ಸಾಕಷ್ಟು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಯಾವೆಲ್ಲ ದೂರುಗಳನ್ನು ಹೇಳ್ತಾರೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ಖಚಿತಪಡಿಸಿಕೊಳ್ಬೇಕಾಗಿದೆ. ಚಂದನ್, ರೈಟ್, ಥ್ಯಾಂಕ್ ಯು.